ಯಾವುದು ಕ್ಯಾನ್ಸರ್ ಪ್ರಿವೆಂಟಿವ್ ಮೆಡಿಸಿನ್ಸ್ HPV ವ್ಯಾಕ್ಸಿನ್ HPV ವ್ಯಾಕ್ಸಿನ್ಸ್ ಇದು ಎಲ್ಲ ಕಡೆ ಲೆಟರ್ ಬರಿತಾ ಇದ್ದೀವಿ. ಇಟ್ ಇಸ್ ನಾಟ್ ಕನ್ಸಿಡರ್ಡ್ ಇನ್ಕ್ಲೂಡಿಂಗ್ ಸುಧಾಮೂರ್ತಿ ಅವ್ರ ಓನ್ ಪಾರ್ಟಿನವರು ಹೇಳಿದ್ದಾರೆ. ನಾವೆಲ್ಲ ಫ್ರಮ್ ಅವರ್ ಕಮಿಟಿ ಹೆಲ್ತ್ ಕಮಿಟಿ ಮೀಟಿಂಗ್ಸು ಮನವಿ ಮಾಡಿಕೊಟ್ಟಿದ್ದೀವಿ. ಅನ್ನೋದು ಮಹಾರಾಷ್ಟ್ರ ಇಂಪೋಸ್ ಮಾಡಿದೆ, ಹೌದು, ಸ್ಟೇಟ್ ವೈಸ್ ತಮಿಳ್ನಾಡು ಇಂಪೋಸ್ ಮಾಡಿದೆ. ಆಮೇಲೆ ಇದ್ರದ್ದು ಐತಲ್ಲ ಈ ಚಾರ್ಜಸ್ ಅವು ಏನಾದ್ರು ನನಗೆ ಹೇಳು. ತಾರೀಕು ಕೇಂದ್ರ ಹಣಕಾಸು ಸಚಿವರು ಬಜೆಟ್ ಮಂಡನೆ ಮಾಡೋರಿದ್ದಾರೆ. ಸೊ ಕರ್ನಾಟಕಕ್ಕೆ ನಾವು ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ. ನಾವೇನು GDPನಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ, ಮಹಾರಾಷ್ಟ್ರ ಆದಮೇಲೆ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಸೊ GDPಗೆ ತಕ್ಕ ಹಾಗೆ ನಮಗೆ ಕಾಂಪನ್ಸೇಷನ್ ಜೊತೆಗೆ ಹೆಚ್ಚಿನ ಅನುದಾನ. ನಾವು ಬ್ಯಾಂಗ್ಳೂರ್ನಲ್ಲಿ ಏನು ಟ್ರಾಫಿಕ್ ಕಂಜೆಷನ್ ಆಗ್ತಾಯಿದೆ, ಔಟರ್ ರಿಂಗ್ ರೋಡ್ ಆಗಬೇಕು, ನಮ್ಮ ಅಪರ್ ಭದ್ರಾ ಪ್ರಾಜೆಕ್ಟ್ ಅಂತೆ ಸುಮಾರು, ಮತ್ತು ಏಮ್ಸ್ ಕೇಳ್ತಾ ಇದ್ದೀವಿ, IIT ಸಂಸ್ಥೆಗಳನ್ನು ಕೇಳ್ತಾ ಇದ್ದೀವಿ. ಇದು ಬರೀ ಬೇಡಿಕೆಗಳಾಗ್ತಾ ಇದ್ದಾವೆ. ಬಟ್ ಪ್ರಧಾನಮಂತ್ರಿಗಳಾಯಿತು, ಫೈನಾನ್ಸ್ ಮಿನಿಸ್ಟರು ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಅಂತ ಪ್ರತಿ ಬಾರಿ ಹೇಳ್ತಾ ಇದ್ದೀವಿ. ಆದರೆ ನಮ್ಮ ಏನು ಕೂಗಿದೆ ಅದು ಎಲ್ಲೂ ಕೂಡ ಕೇಳಿಸ್ತಾ ಇಲ್ಲ. ಈಗ ನೆಕ್ಸ್ಟ್ ಬರ್ತಾ ಇರೋ ಚುನಾವಣೆ, ಅಸ್ಸಾಂನಲ್ಲಿ ಚುನಾವಣೆ ಇದೆ, ಕೇರಳದಲ್ಲಿ ಚುನಾವಣೆ ಇದೆ, ತಮಿಳ್ನಾಡಿನಲ್ಲಿ ಚುನಾವಣೆ ಇದೆ. ಆದ್ದರಿಂದ ನಮ್ಮದೇನು ಇಟ್ ಈಸ್ ವೆರಿ ಕ್ಲಿಯರ್. ಹೋದ ಸಲ ಬಿಹಾರಿಗೆ ಸಪೋರ್ಟ್ ಮಾಡಿದರು. ಸೊ ಈ ಬಾರಿನೂ ಕೂಡ ಡೆಫಿನೆಟ್ಲಿ ಕೇಂದ್ರ ಸರ್ಕಾರ ಸ್ವಲ್ಪ ಹೆಚ್ಚಿನ ಅನುದಾನವನ್ನು ಎಲ್ಲಿ ಎಲೆಕ್ಷನ್ ಬರ್ತಾ ಇದೆ ಅಲ್ಲಿ ಬಿಡುಗಡೆ ಮಾಡ್ತಾರೆ. ಬಟ್ ಕರ್ನಾಟಕಕ್ಕೆ ನಿಜವಾಗ್ಲೂ ಬಹಳ ಸಮಸ್ಯೆ ಆಗ್ತಾ ಇದೆ. ಅಭಿವೃದ್ಧಿಯಲ್ಲಿ GDP ಕಾಂಟ್ರಿಬ್ಯೂಷನಲ್ಲಿ ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಸ್ಟೇಟ್ಸ್ ಪರ್ಫಾರ್ಮ್ ಮಾಡುವಾಗ ಕೇಂದ್ರ ಸಚಿವರು ಕೂಡ ನಮಗೆ ಒಳ್ಳೆ ಗ್ರ್ಯಾಂಟ್ಸ್ ಕೊಡಬೇಕು. ಆಸ್ ಪರ್ ಸ್ಟ್ಯಾಟಿಸ್ಟಿಕ್ಸು ಕರ್ನಾಟಕ ಪ್ರತಿ ವರ್ಷ 20,000 ಕೋಟಿ ಕಳ್ಕೊಳ್ತಾ ಇದೆ ಬಿಕಾಸ್ ಆಫ್ ಕಂಜೆಷನ್. ಸಿಟೀಸ್ನಲ್ಲಿ ಮೊಬಿಲಿಟಿ ಕಷ್ಟ ಆಗ್ತಾ ಇದೆ ಅಂದರೆ ಈವನ್ ಇಂಟರ್ನ್ಯಾಷನಲ್ ಮಟ್ಟದಲ್ಲೂ ಮಾತಾಡ್ತಾ ಇದ್ದಾರೆ. ಸೊ ಆದ್ದರಿಂದ ಕೇಂದ್ರ ಸಚಿವರು ಇದನ್ನು ಅರ್ಥ ಮಾಡ್ಕೋಬೇಕು. ನಾವೇನು ಹೇಳ್ತಾ ಇದ್ದೀವಿ, ವಿಶ್ವದಲ್ಲೇ ವಿ ಶುಡ್ ಬಿ ದ 3rd ಲಾರ್ಜೆಸ್ಟ್ ಎಕಾನಮಿ, 5th ಲಾರ್ಜೆಸ್ಟ್ ಎಕಾನಮಿ ಅಂತ ಹೇಳ್ತೀವಿ. ಬಟ್ ಒನ್ ಸ್ಟೇಟ್ಸ್ ಆರ್ ಪರ್ಫಾರ್ಮಿಂಗ್ ವೆಲ್, ಅವ್ರನ್ನ ಫೈನಾನ್ಷಿಯಲಿ ಸಪೋರ್ಟ್ ಮಾಡಬೇಕಾಗಿರೋದು ಕೇಂದ್ರದ ಜವಾಬ್ದಾರಿ ಆಗುತ್ತೆ. ಅದ್ರ ಜೊತೆಗೆ MSME ಸೆಕ್ಟರ್, ಮೊನ್ನೆ ತಾನೇ ಹೇಳಿದರು ನಮ್ಮ ಏನು ಫೈನಾನ್ಸ್ ಮಿನಿಸ್ಟರು MSME ಬಗ್ಗೆ, ಆಮೇಲೆ ಸ್ಟಾರ್ಟಪ್ಸ್ ಬಗ್ಗೆ. ಈಗ ಕೇಂದ್ರದಲ್ಲಿ 11ನೇ ವರ್ಷ ಇದೆ ಕೇಂದ್ರ ಸರ್ಕಾರ, 11 or 12 years, ಇಷ್ಟೊಂದು ಜಾಬ್ಸ್ ಕ್ರಿಯೇಟ್ ಮಾಡಿದ್ದೀವಿ ಅಂತ ಇದ್ದಾರೆ. ಬಟ್ MSME ಸೆಕ್ಟರ್ನಲ್ಲಿ ಈಗಲೂ ಕೂಡ 40% ಅಷ್ಟು ಜಾಬ್ ಕ್ರಿಯೇಟ್ ಮಾಡಬೇಕಾಗಿದೆ. ಆಮೇಲೆ ಎಜುಕೇಟೆಡ್ ಅನ್ಎಂಪ್ಲಾಯ್ಡ್ ಯೂತ್ ಸಂಖ್ಯೆ, ಅದ್ರ ಬಗ್ಗೆ ಏನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಪ್ರತಿ ಬಾರಿ ಬರೀ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದಾರೆ. ಬಟ್ ಈ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸಿಂದ ಎಷ್ಟು ಜಾಬ್ಸ್ ಕ್ರಿಯೇಟ್ ಆಗ್ತಾ ಇದೆ ಅಟ್ ದ Tier 2, Tier 3 ಸಿಟೀಸ್ ಅನ್ನೋದು ನಮ್ಮ ಕ್ವೆಶನ್ನು. ಮತ್ತು ಇನ್ನೊಂದು, ನಾವೆಲ್ಲ ದೇಶಾದ್ಯಂತ ಮನ್ರೇಗಾ ಯೋಜನೆನ ನೀವು ವಾಪಸ್ ಜಾರಿಗೆ ಮಾಡಬೇಕು ಅಂತ ಕಾಂಗ್ರೆಸ್ ಸರ್ಕಾರ ದೇಶಾದ್ಯಂತ ಪ್ರತಿಭಟನೆ ಮಾಡ್ತಾ ಇದೆ. ಸ್ಟೇಟ್ ಮಟ್ಟದಲ್ಲಿ, ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಮತ್ತು ತಾಲೂಕು ಹಳ್ಳಿಗಳಲ್ಲಿ. ನಿನ್ನೆ ನಾವು ಅರ್ಸಾಪುರ ಗ್ರಾಮದಲ್ಲೂ ಕೂಡ ಕಾಲ್ನಡಿಗೆ ಮೂಲಕ ಪ್ರತಿಭಟನೆ ಮಾಡಿದ್ದೀವಿ. BBG ರಾಮ್ಜಿ ಯೋಜನೆ, ಅದರಲ್ಲಿರುವಂತಹ ಏನು ಉದ್ದೇಶಗಳು, ಕೇಂದ್ರದ ಉದ್ದೇಶ ನಾವೆಲ್ಲರೂ ಹೇಳ್ತಾ ಇದ್ದೀವಿ. ಏನು 90-10 ಮನ್ರೇಗಾದಲ್ಲಿತ್ತು, ಅದು ಈಗ 60-40 ಅಂತ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಮತ್ತು ಗ್ರಾಮಗಳ ಮಟ್ಟದಲ್ಲಿ ಏನು ಪಂಚಾಯತ್ ರಾಜ್ನ ಸ್ವರಾಜ್ಯ ಓನ್ ಡಿಸಿಷನ್ ಮೇಕಿಂಗ್ ಇತ್ತು, ಅದನ್ನು ಚೇಂಜ್ ಮಾಡಿಬಿಟ್ಟು ದೆಹಲಿಯಿಂದ ಆದೇಶ ಬರುತ್ತೆ. ದೆಹಲಿಯಲ್ಲಿ ಕೂತ್ಕೊಂಡಿರೋರು ನಮ್ಮ ರಾಜ್ಯದಲ್ಲಿರುವಂತಹ ಅಭಿವೃದ್ಧಿ ಕಾಮಗಾರಿಗಳನ್ನು ಅವ್ರು ಡಿಸೈಡ್ ಮಾಡೋರಿದ್ದಾರೆ. ಜೊತೆಗೆ ಸುಮಾರು 60 ದಿನ ಅನಿಸುತ್ತೆ ರೂರಲ್ ಸೆಕ್ಟರ್ನಲ್ಲಿ ಯಾವಾಗ ಅಗ್ರಿಕಲ್ಚರ್ ವರ್ಕ್ ಪೀಕ್ನಲ್ಲಿರುತ್ತೆ, ಕಟಾವು ಮಾಡೋದು ಅಥವಾ ನಾವೇನು ಬಿತ್ತನೆ ಮಾಡೋ ಸೀಸನ್ನಲ್ಲಿ ಅವರಿಗೆ ವರ್ಕ್ ಕೊಡೋ ಹಾಗಿಲ್ಲ ಅಂತ ಇದ್ದಾರೆ. ಸೊ ಈ ರೀತಿ ಕಾನೂನು ಇದರಲ್ಲಿ ಏನು ಅರ್ಥ ಇದೆ, ಇರುವಂತಹ ಮನ್ರೇಗಾ ಯೋಜನೆಯಿಂದ ಸುಮಾರು 20 ಕೋಟಿಗೂ ಹೆಚ್ಚು ಕುಟುಂಬಗಳು ಅದರ ಮೇಲೆ ಡಿಪೆಂಡೆಂಟ್ ಆಗಿದೆ. ಸೊ ಕೇಂದ್ರ ಸರ್ಕಾರ ಯಾವಾಗಲೂ ಕೂಡ ಒಂದು ಸ್ಕೀಮ್ ಜಾರಿ ಮಾಡೋದು, ಸ್ಟೇಟ್ ಈಗಾಗಲೇ ಸಾಕಷ್ಟು ಆರ್ಥಿಕ ಹೊಣೆ ಇದೆ ಅವರಿಗೆ, ಬಜೆಟ್ನಲ್ಲೂ ನಮಗೆ ಕೊಡ್ತಾ ಇಲ್ಲ, 60-40 ಮಾಡ್ತಾ ಇದ್ದಾರೆ. ನಮ್ಮ ಸೆಂಟ್ರಲ್ ಸ್ಕೀಮ್ಸ್ಗೆ ಟೈಮ್ ಬೌಂಡಾಗಿ ಗ್ರ್ಯಾಂಟ್ಸು ರಿಲೀಸ್ ಮಾಡ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ಯಾವ ರೀತಿ ಅಭಿವೃದ್ಧಿ ಕೆಲಸಗಳನ್ನು
ಮಾಡಲಿಕ್ಕೆ ಸಾಧ್ಯ. ಅದರಿಂದ ಫೈನಾನ್ಸ್ ಮಿನಿಸ್ಟರ್ ಇದ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟು ದಯವಿಟ್ಟು ಸ್ಟೇಟ್ಸಿಗೆ ಅವರ ಡ್ಯೂ ಹಕ್ಕೇನಿದೆ ಡೆವಲಪ್ಮೆಂಟ್ ವರ್ಕ್ಸಿಗೆ ಸಪೋರ್ಟ್ ಮಾಡಬೇಕು ಅಂತ ನಮ್ಮೆಲ್ಲರ ನಿರೀಕ್ಷೆ ಇದೆ ಈ ಬಾರಿ ಬಜೆಟ್ನಲ್ಲಿ. ಮತ್ತು ಪಬ್ಲಿಕ್ ಹೆಲ್ತಿಗೆ ಸುಮಾರು 1.4% ಆಫ್ GDP ಅಷ್ಟೇ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಇದು ಬಹಳ ಕಡಿಮೆ ಇದೆ. 2.5% ಏನು ನಾವು ಸ್ಪೆಂಡ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರದಲ್ಲೇ ತೀರ್ಮಾನ ಆಗಿದೆ, ಅಷ್ಟು ಮಟ್ಟಿಗೆ ಇನ್ನೂ ಕೂಡ ಮುಟ್ಟಿಲ್ಲ. ಸೊ ಒಟ್ಟಾರೆ ಹೆಲ್ತ್ ಆಯಿತು, ಎಜುಕೇಷನ್ ಆಯಿತು, ಜಾಬ್ ಕ್ರಿಯೇಷನ್ನು ಎಲ್ಲ ಸೆಕ್ಟರ್ಸ್ನಲ್ಲೂ ಬಡ್ಜೆಟ್ನಲ್ಲಿ ಸರಿಯಾದ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇಲ್ಲ. ಅದು ನಮ್ಮ ಎಲ್ಲರ ಆತಂಕ ಇದೆ. ಜೊತೆಗೆ ವಿಶ್ವಾದ್ಯಂತ ಆಗ್ತಾ ಇರುವಂತಹ ಯುದ್ಧ, ಅಮೆರಿಕಾದಲ್ಲಿ ಇರುವಂತಹ ಟ್ರಂಪ್ನವರು ಯಾವಾಗಲೂ ಕೂಡ ಮೋದಿಜಿಯವರು ಇಡೀ ವಿಶ್ವವನ್ನೇ ಸುತ್ತಾರೆ, ವಿಶ್ವಗುರು ಅಂತ ಹೇಳ್ತಾರೆ. ಬಟ್ ಡಿಸಿಷನ್ ಮೇಕಿಂಗ್ನಲ್ಲಿ ಪದೇ ಪದೇ ಟ್ಯಾರಿಫ್ಸ್ ಹೇರಿಕೆ ಮಾಡ್ತಾ ಇದ್ದಾರೆ. ರಷ್ಯಾ ಜೊತೆ ನೀವು ಡೀಲ್ ಮಾಡಬೇಡ್ರಿ, ಅಥವಾ ಅಮೆರಿಕಾದಲ್ಲಿ ಕೂತ್ಕೊಂಡಿರೋರು ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಹೇಳ್ತಾರೆ, ನೀವು ಹೌ ಶುಡ್ ಯು ಹ್ಯಾವ್ ಯುವರ್ ಫಾರಿನ್ ರಿಲೇಷನ್ಸು, ಯಾವ ದೇಶದ ಜೊತೆ ನಾವು ವ್ಯವಹಾರ ಮಾಡಬೇಕು, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಬೇಕು ಅನ್ನೋದು US ನಲ್ಲಿರುವಂತಹ ಪ್ರೆಸಿಡೆಂಟ್ ತೀರ್ಮಾನ ಮಾಡ್ತಾ ಇದ್ದಾರೆ. ಇದು ನಮ್ಮೆಲ್ಲರ ಆತಂಕ. ದಯವಿಟ್ಟು ಪ್ರೈಮ್ ಮಿನಿಸ್ಟರ್ ಆಯಿತು, ಸಚಿವರು ಆಯಿತು, ನಮ್ಮ ಭಾರತ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ನಾಗರಿಕರ ಹಿತವನ್ನು ಮನಸ್ಸಿನಲ್ಲಿಟ್ಕೊಂಡು ಈ ಬಾರಿಯ ಬಜೆಟ್ ಮಂಡನೆ ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ.